ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಪಾಪು ಬರ್ಡೇ ವ್ಲಾಗ್ ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ. ನೋಡಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಹಳೆ ವೀಡಿಯೋ ಸ್ವಲ್ಪ ನೆನಪಾಗಲಿ ಅಂತ. ಹಾಗೆಯೇ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಊಟ ಮುಗಿಸಿ ನಾವು ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ಮನೆಗೆ ಕೆಲವರು ಗೆಸ್ಟ್ ಬಂದಿದ್ದರು, ಹಾಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಮನೆ ಹತ್ರ ಇದ್ದು ಒಂದು 5 ಗಂಟೆ ಹಂಗೆ ನಾವು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ. ಯಾಕಂದರೆ ಬೆಳಿಗ್ಗೆ ನಾವು ಪೂಜೆ ಮಾಡಿಸೋದಕ್ಕಾಗಿರಲಿಲ್ಲ ದೇವರಿಗೆ, ಸೊ ಪೂಜೆ ಮಾಡಿಸ್ಬೇಕಿತ್ತು. ಹಾಗಾಗಿ ಬಿಡ್ತದಿಲ್ಲ ವೇದಂತು ಅಲ್ಲಿ ಕೈ ಕೊಡ್ತಾನೆ. ವೇದಂತು ಚೀಪ್ ಆಗ್ಬಿಡ್ತದೆ. ಆಯ್ತು, ಹೊಡೆಯದ ಇಲ್ಲ 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 ಅಲ್ಲಿ ಮುಡ್ತಾನೆ ಮತ್ತೆ. ಅಲ್ಲಿ ಕೈ ಕೊಡು ವೇದಂತು. ಸಿಂತು ಇಲ್ಲಿ ಇಲ್ಲಿ ಅಮ್ಮ ಮಕ್ಕ ಮಕ್ಕ ಪಚ್ಚು ಪಚ್ಚು. ಮನೆಯಲ್ಲಿ ಸ್ವಲ್ಪ ಹೊತ್ತು ಇದ್ದು ಕಾಫಿ ಎಲ್ಲ ಕುಡಿದ್ಬಿಟ್ಟು, ಜೊತೆಗೆ ಉಳಿದಿದ್ದೆಲ್ಲ ಅನ್ನ ಸಾಂಬಾರು ಅದನ್ನ ಕೂಡ ಪ್ಯಾಕಿಂಗ್ ಮಾಡಿಕೊಂಡು ನಾವು ಮನೆಗೆ ಹೊರಟಿದ್ದೀವಿ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಬಿಟ್ಟು ಮಕ್ಕಳಿಬ್ರಿಗೂ ದೇವ್ರಿಗೆ ಅಡ್ಡು ಬೀಳಿಸ್ಬಿಟ್ಟು ಕರ್ಕೊಂಡು ಹೋಗಬೇಕು. ಹಾಗೆಯೇ ಟೆಂಪಲ್ ಹತ್ರ ಬಂದ್ವಿ. ನನಗೆ 3 ಡೇಸ್ ಇತ್ತು, ಹಾಗಾಗಿ ದೇವಸ್ಥಾನದ ಒಳಗಡೆ ನಾನು ಹೋಗಲಿಲ್ಲ. ಮಕ್ಕಳು ಹಾಗೆಯೇ ತಂಗಿ, ಅತ್ತೆ, ಮಾವ, ಅಮ್ಮ ಇವರೆಲ್ಲ ಹೋಗಿದ್ದು ಬಂದರು. ಜೊತೆಗೆ ನನ್ನ ತಮ್ಮ ಕೂಡ ಇದ್ದ, ನನ್ನ ಹಸ್ಬೆಂಡ್. ಸೊ ಈಗ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಮ್ದೇ ಐಫೋನ್. ಹೋಗೋ, ನಾನು ಒಬ್ಬಳೇ ಇರ್ತೀನಿ. ಏನಿದೆ ಇಲ್ಲಿ, ಇಲ್ಲಿಗೆ ದೇವ್ರು ಕಾಣಿಸ್ತದೆ ಕಣ. ಹೋಗು. ನಾನು ಹೊರಗಡೆನೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಹಸ್ಬೆಂಡು ದೇವಸ್ಥಾನದ ಹತ್ರ ಹೋಗಿದ್ದರು, ಪಕ್ಕದಲ್ಲೇ ನಾವು ಏನು ಬರ್ಡೇ ಮಾಡಿದ್ವಿ ಆ ಜಾಗ ಇತ್ತು. ಸೊ ಅವರು ಪೂಜೆ ಮಾಡಿಸಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಅವ್ರು ಅಂದ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಾವ ಪೂಜೆ ಮಾಡಿಸಿದ್ದಾರೆ, ನಾವು ಹೋಗಿ ಕೈ ಮುಗಿದು ಮಕ್ಕಳಿಗೆ ಆರತಿ ತಗೊಂಡು ಬರೋಣ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಸೊ ಅಲ್ಲಿ ನೋಡಿದ್ರೆ ಅವರು ಪೂಜೆ ಮಾಡಿಸಿಲ್ಲ, ಇವರು ಪೂಜೆ ಮಾಡಿಸಿಲ್ಲ. ಹಾಗಾಗಿ ನಾನು ಇವತ್ತು ಮಾಡಿಸ್ಲೇಬೇಕು ಅಂದಿದ್ದಕ್ಕೆ ಮತ್ತೆ ಸಂಜೆ ಟೈಮ್ ಬಾಗಿಲು ತೆಗೆದಿದ್ರು ದೇವಸ್ಥಾನದ್ದು. ಅವಾಗ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ದರ್ಶನ ಅಂತೂ ನನಗೆ ಹೊರಗಡೆಯಿಂದನೇ ಚೆನ್ನಾಗಾಯಿತು. ಇವಾಗ ಮನೆಗೆ ಬಂದು ಈ ಹೇರ್ ಆಕ್ಸೆಸರೀಸ್ ಎಲ್ಲ ತೆಗಿಯೋಷ್ಟರಲ್ಲಿ ಸಾಕಾಯಿತು ನನಗೆ. ನಾನಿಲ್ಲಿ ರೂಮಲ್ಲಿದ್ದೆ. ಲಿರಿಷಾ ಎಲ್ಲ ಗಿಫ್ಟ್ ಬಾಕ್ಸ್ನ ತೊಗೊಂಡು ಓಪನ್ ಮಾಡ್ತಾ ಕೂತಿದ್ಲು. ಯಾರ್ಯಾರ ಹೆಸರು ಬರ್ತಿತ್ತು ಅಂತಲೇ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಹೊರಡೋ ಗಡಿಬಿಡಿಲಿ ಒಂದಷ್ಟು ವಸ್ತುಗಳನ್ನ ಹಾಗೆ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿದ್ವಿ. ಮನೆಗೆ ಬಂದರೆ ಇನ್ನೊಂದಷ್ಟು ಗಿಫ್ಟ್ ಐಟಮ್ಸ್ ಅಂತೆ, ಅದು ಇದು ಅಂತ ಒಂದಷ್ಟು ಮತ್ತೆ ಆ್ಯಡ್ ಆಯಿತು. ಸೊ ಸ್ಪೇಸ್ ಕೂಡ ಚಿಕ್ಕ ಅಲ್ವಾ, ಎಲ್ಲ ಒಂದೇ ಕಡೆ ಡಂಪ್ ಮಾಡ್ದಂಗೆ ಆಗೋಯಿತು. ಇಲ್ಲಿ ಬಂದರೆ ಇವಳು ಎಲ್ಲ ಓಪನ್ ಮಾಡ್ಕೊಂಡು ಕೂತಿದ್ದಾಳೆ ಇವತ್ತೇ. ನನಗಂತೂ ಎನರ್ಜಿ ಇರಲಿಲ್ಲ ಗಿಫ್ಟ್ ಐಟಮ್ಸ್ ಎಲ್ಲ ಓಪನ್ ಮಾಡೋದಕ್ಕೆ. ಲಿರಿಷಾ ಅಂತೂ ಫುಲ್ ಎಕ್ಸೈಟೆಡ್ ಆಗಿ ಇದ್ಲು. ಹಾಗೆಯೇ ಎಲ್ಲ ಐಟಮ್ಸ್ನೂ ಕೂಡ ತೆಗೆದು ನೋಡೋದು, ಇದು ತಮ್ಮನಿಗೆ, ಇದು ನನಗೆ ಅಂದ್ಕೊಂಡು ಅವಳೇ ಡಿವೈಡ್ ಮಾಡ್ತಾ ಕೂತಿದ್ಲು. ಪಾಪು ಅಂತೂ ಅವ್ನಿಗೆ ಏನು ಕೊಡ್ತಾರೆ ಅದನ್ನ ಹಿಡ್ಕೊಂಡು ಆಟ ಆಡ್ತಾ ಕೂತಿದ್ದ ಪಾಪ ಒಂದು ಕಡೆ.
ಬೆಳಿಗ್ಗೆ ಪಾಪುಗೆ ರಾಗಿ ಸರಿ ತಿನ್ನಿಸಿದ್ದೆ, ಹಾಗಾಗಿ ಮಧ್ಯಾಹ್ನಕ್ಕೆ ಪೊಂಗಲ್ ಮಾಡ್ಕೊಂಡಿದ್ದೆ. ಸೊ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೆ ಫ್ಲಾಸ್ಕಲ್ಲಿ, ಅದನ್ನ ನೀರು ಹಾಕಿ ಪೊಂಗಲ್ಗೆ ಮಿಕ್ಸ್ ಮಾಡಿ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆಯೇ ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ನೀರನ್ನ ಫ್ಲಾಸ್ಕಲ್ಲಿ ಇಟ್ಕೊಂಡು ಹೋಗಿದ್ದೆ. ಸೊ ಅನ್ನಕ್ಕೆ ಅದನ್ನು ಮಿಕ್ಸ್ ಮಾಡಿ ತಿನ್ನಿಸಿದ್ದಾಯಿತು. ಮತ್ತು ಅವನು ಜಸ್ಟ್ ಫೀಡಿಂಗಲ್ಲೇ ಇದ್ದ, ಹಾಲು ಕುಡಿತಾ ಇದ್ದ ಅಷ್ಟೇ, ಅದರ್ವೈಸ್ ಇನ್ನೇನು ತಿಂದಿರಲಿಲ್ಲ ಅವನು. ಹಾಗಾಗಿ ನಾನು ಸಂಜೆ ಕೂಡ ಅವನಿಗೆ ರಾಗಿ ಸರಿ ಅಥವಾ ಅಕ್ಕಿ ಸರಿ ತಿನ್ನಿಸೋಣ ಅಂದ್ಕೊಂಡೆ. ಯಾಕಂದರೆ ಬೇರೆದೆಲ್ಲ ಮಾಡಿ ತಿನ್ನಿಸುವಷ್ಟು ನನಗೆ ಪೇಷನ್ಸ್ ಇರಲಿಲ್ಲ, ಅಂದರೆ ಎನರ್ಜಿ ಇರಲಿಲ್ಲ. ಜೊತೆಗೆ ಅವನು ಅನ್ನ ಎಲ್ಲ ತಿನ್ನೋದಕ್ಕೆ ಸ್ವಲ್ಪ ಲೇಟ್ ಮಾಡ್ತಾನೆ, ಸರಿ ಆದರೆ ಸ್ವಲ್ಪ ಬೇಗ ತಿಂದ್ಕೊಳ್ತಾನೆ. ಹಾಗಾಗಿ ಅದರೊಳಗೆ ತುಂಬ ಎಲ್ಲನೂ ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಫುಲ್ಲು ಸ್ವಲ್ಪ ಕ್ಲೀನಿಂಗು ಅದು ಇದೆಲ್ಲ ಮುಗಿಸ್ಬಿಟ್ಟು ರೆಸ್ಟ್ ಮಾಡಿದ್ದೇ ಆಯಿತು. ಸ್ವಲ್ಪ ಇದು ಬಂದಿದ್ವಲ್ಲ ಅಲ್ಲಿಂದ ಒಂದಷ್ಟು ಸಾಮಾನುಗಳೆಲ್ಲ ಹರಡ್ಬಿಟ್ಟಿತ್ತು. ಜೊತೆಗೆ ಗಿಫ್ಟೆಲ್ಲ ಲಿರಿಚ ತೆಗೆದು ಒದ್ರಾಕ್ಬಿಟ್ಟಿದ್ಲು. ಅದೆಲ್ಲ ಸ್ವಲ್ಪ ಎತ್ತಿಟ್ಟು ಕ್ಲೀನ್ ಮಾಡಿಕೊಂಡೆ ಅಷ್ಟೇ. ಸ್ವಲ್ಪ ನೆಲ ಎಲ್ಲ ಒರೆಸಿ ಜಸ್ಟ್ ಮನೆ ಸ್ವಲ್ಪ ಕ್ಲೀನ್ ಆಯಿತು. ಬಟ್ ಸ್ವಲ್ಪ ತುಂಬ ಸುಸ್ತಾಗ್ಬಿಟ್ಟಿದ್ದು ನನಗೆ. ಒಂಥರ ಸುಸ್ತು, ಈಗಲೂ ಹಂಗೆ ಏನೋ ಒಂಥರ ಸುಸ್ತು ಆ ಥರ ಇದೆ. ತುಂಬ ಹೊತ್ತು ನಿಂತಿದ್ದೆ ಅವತ್ತು, ತುಂಬ ಓಡಾಟ ಆಗಿಬಿಟ್ಟಿತ್ತು, ಹಾಗಾಗಿ ಇರಬಹುದು. ಸೊ ಎನರ್ಜಿ ಸ್ವಲ್ಪ ಲಾಸ್ ಆಗಿದೆ. ಹಾಗಾಗಿ ಇವತ್ತು ನಾನು ಪಾಪುಗೆ ಏನೆಲ್ಲ ಗಿಫ್ಟ್ಗಳು ಬಂದಿದೆ ಅದೆಲ್ಲ ಹಾಗೇ ತೋರಿಸೋಣ ಅಂದ್ಕೊಂಡು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದಷ್ಟು ಮೊಯ್ ಬಂದಿದೆ, ಅಂದರೆ ಅಮೌಂಟ್ ಕೊಡ್ತಾರಲ್ಲ, ಸೊ ಆ ಥರನೂ ಬಂದಿದೆ. ಅದು ಬಿಟ್ಟರೆ ಈ ಥರ ಗಿಫ್ಟ್ ಏನು ಬಂದಿದೆ ತೋರಿಸ್ತೀನಿ ಸಿಂಪಲ್ಲಾಗಿ. ಇದನ್ನೊಬ್ಬರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಏನಂದರೆ ಯಾರು ಯಾವ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನನಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಲಿರಿಷಾ ಒಂದಷ್ಟು ಓಪನ್ ಮಾಡಿಬಿಟ್ಲು, ಜೊತೆಗೆ ಒಂದೆರಡು ಇಂಥವ್ರೆ ಅಂತ ಗೊತ್ತು. ಬಟ್ ಯಾವುದಾದ್ರು ಮಿಸ್ ಆಗಿದ್ರೆ ಸಾರಿ. ಸೊ ನಾನು ಲಿರಿಷಾ ಓಪನ್ ಮಾಡಿರೋದ್ರಿಂದ ಅವಳು ಹೆಸರೆಲ್ಲ ಕಿತ್ತಾಕ್ಬಿಟ್ಟಿದ್ಲು. ಒಂದೆರಡು ಅವಳು ನಮ್ಮ ಅತ್ತೆ ಮನೆಗೆ ಹೋಗಿದ್ವಲ್ಲ ಸಂಜೆ, ಆವಾಗಲೇ ಅವಳು ಅದನ್ನೆಲ್ಲ ಓಪನ್ ಮಾಡಿ ನೋಡ್ಬಿಟ್ಲು. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾವ್ಯಾವುದು ಅಂತ. ಬಟ್ ಓಕೆ. ಸೊ ಇದನ್ನೊಂದು ಒಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಈ ಥರ ಇಟ್ಕೊಂಡು ಇಲ್ಲಿ ದಾರ ಕೊಟ್ಟಿದ್ದಾರೆ ಕತ್ತಿಗೆ ಈ ಥರ. ಸೊ ಇದನ್ನ ಇಟ್ಕೊಂಡು ಎಳ್ಕೊಂಡು ಹೋಗೋದು. ಈ ಡಕ್ಕದು ಮೂತಿ ಹಿಂಗೆ ಬರ್ತಾ ಇರುತ್ತೆ. ಚೆನ್ನಾಗಿದೆ ಇದೊಂದು. ನೆಕ್ಸ್ಟು ಆಮೇಲೆ ಇದೊಂದು ವಾಟರ್ ಬಾಟಲ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡು. ಸೊ ಇದೊಂದು ಯೂಸ್ಫುಲ್ ಅಂತ ಅನ್ನಿಸ್ತು. ಯಾಕಂದರೆ ಇದೆಲ್ಲ ಮಕ್ಕಳಿಗೆ ಅಥವಾ ನಮಗೆ ಯೂಸ್ ಆಗ್ಬೋದು. ಈ ಥರ ಗಿಫ್ಟ್ ಇದ್ದರೆ ಒಂಥರ ಚೆನ್ನಾಗಿರುತ್ತೆ, ಡೆಕೋರೇಟಿವ್ ಈ ಥರ. ನಾನು ಅಷ್ಟೇ ಫಸ್ಟು ಏನಾದರೂ ಮದುವೆಗೆ ಏನು ಗಿಫ್ಟ್ ಕೊಡೋದು, ಬರೀ ರಾಧಾಕೃಷ್ಣ ಗಣೇಶ ಇದೆ ಐಡಿಯಾ ಬರ್ತಿರ್ತಾರೆ. ಬಟ್ ಈ ನಡುವೆ ಎಲ್ಲ ಸ್ವಲ್ಪ ಅಪ್ಡೇಟೆಡ್, ಸ್ವಲ್ಪ ಮನೆಗೆ ಡೆಕೋರ್ ಆಗಿರ್ಬೋದು ಅಥವಾ ಮನೆಗೆ ಅಡುಗೆ ಮನೆಗೆ ಯೂಸ್ ಮಾಡುವಂಥದ್ದಾಗಿರ್ಬೋದು, ಆ ಥರದ್ದು ನಾನು ಗಿಫ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ಇದನ್ನೊಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಎಲ್ಲ ಗಿಫ್ಟ್ಗಳು ನನ್ನ ಮಗನಿಗಿಂತ ನಮ್ಮ ಲಿರಿಷಿಂಗೇ ಯೂಸ್ ಆಗ್ತಿದೆ. ಅವಳೇ ಚೆನ್ನಾಗಿ ಆಡ್ತಾ ಇರೋದು ಇವಾಗ ಇದರಲ್ಲೆಲ್ಲ. ಸೊ ಇದರಲ್ಲಿ ಎರಡಿದೆ. ಇದನ್ನೊಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ, ಅದು ತೋರಿಸ್ತೀನಿ. ಇದು ಪ್ರಾಣಿಗಳಿದೆ. ಸೊ ಪ್ರಾಣಿಗಳು ವಿತ್ ಝೂ ಥರ ಇದೆ ಇದನ್ನೊಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಇದು ಈ ಥರ ಬ್ಯಾಸ್ಕೆಟ್ ಬರುತ್ತೆ. ಇದು ಕ್ಯಾಪ್ ಇದೆ ಈ ಥರ. ಆಮೇಲೆ ಒಳಗಡೆ ಒಂದಿಷ್ಟು ಶೇಪ್ಸು ಮತ್ತು ABCD ಇಷ್ಟು 4 ಲೆಟರ್ಸ್ ಕೊಟ್ಟಿದ್ದಾರೆ. ಹಿಂಗೆ ತೊಗೊಂಡು ಇಲ್ಲಿ ಶೇಪ್ಗೆ ಹಾಕೋದು ಈ ಥರ ಚೆನ್ನಾಗಿದೆ. ಅವನಿಗೆ ಆ್ಯಕ್ಚುಲಿ ಹಿಡ್ಕೊಂಡು ಎಸ್ಕೊಂಡು ಆಟಾಡ್ತಾ ಇರ್ತಾರೆ. ಬಟ್ ಲಿರಿಷಾ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಇದೊಂದು. ಆಮೇಲೆ ಇದು ನನ್ನ ಫ್ರೆಂಡ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ. ಇದು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತು. ಸೊ ಒಂದೊಂದು ಗೊತ್ತಿದೆ, ಒಂದೆರಡು ಯಾರು ಅಂತ ಕನ್ಫ್ಯೂಷನ್ ಇದೆ. ಇದು ಆಮೆ ಇಟ್ಕೊಂಡು ಎಳ್ಕೊಂಡು ಹೋಗೋದು. ಸೊ ಇಟ್ಕೊಂಡು ಎಳ್ಕೊಂಡು ಹೋಗಬೇಕು. ಎಳ್ಕೊಂಡು ಹೋಗ್ಬೇಕಾದ್ರೆ ಇದು ರೊಟೇಟ್ ಆಗುತ್ತೆ. ಇದಿಷ್ಟು ಈ ಥರ ಎಲ್ಲ 5 ರೊಟೇಟ್ ಆಗುತ್ತೆ. ಇದೊಂದು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದೆರಡು ಟೆಡ್ಡಿ ಬೇರ್ ಬಂದಿದೆ. ಸೊ ಇದೆರಡು ನಿಜವಾಗ್ಲೂ ಯಾರು ಕೊಟ್ರಿ ಅಂತ ನನಗೆ ಗೊತ್ತಿಲ್ಲ, ಹೆಸರು ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಯಾವುದೋ ಒಂದು ಗಿಫ್ಟಿಗೆ ಹ್ಯಾಪಿ ಬರ್ಡೇ ವೇದಾಂತ್ ಅಂತ ಹಾಕಿದ್ರಷ್ಟೇ, ಅವ್ರ ಹೆಸರನ್ನೇ ಹಾಕಿರಲಿಲ್ಲ. ಸೊ ಸಾರಿ. ಇದೆರಡು ಸೇಮ್ ಇದೆ ಆಯಿತಾ. ಏನು ಒಂದೇ ಅಂಗಡಿ ತಂದುಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಸೇಮ್ ಈ ಥರ ನೋಡಿ, ಡಿಸೈನ್ ಎಲ್ಲ ಸೇಮ್ ಇದೆ. ಸ್ವಲ್ಪ ಇದು ಕಲರ್ ಚೇಂಜ್ ಅಷ್ಟೇ. ಇದೆರಡು ಟೆಡ್ಡಿ ಬೇರ್ ಬಂದಿದೆ. ಆಮೇಲೆ
ಇದು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತು, ಬಟ್ ಇದನ್ನು ಲಿರಿಷನ್ನೇ ಬೆಳಗಾನ ಜೊತೆಲಿ ಇಟ್ಕೊಂಡು ಮಲ್ಕೋತಾಳೆ. ಸೊ ಲಿರಿಷನ್ಗೆ ಯೂಸ್ ಆಗ್ತಿದೆ. ಇದೊಂದು ಗಿಫ್ಟ್ ಬಂದಿದೆ. ಜೊತೆಗೆ ಬಟ್ಟೆ ಬಂದಿದೆ, ಒಂದು 3 ಜೊತೆ ಬಟ್ಟೆ ಬಂದಿದೆ. ಇದೊಂದು ಟೀ ಶರ್ಟು ಮತ್ತು ಪ್ಯಾಂಟ್. ಇದೇನಾಯ್ತು ಅಂದರೆ ಪ್ಯಾಂಟ್ ಸರಿಯಾಗಿ ಆಗುತ್ತೆ ಅವನಿಗೆ, ಬಟ್ ಟೀ ಶರ್ಟ್ ತುಂಬ ಚಿಕ್ಕ. ಇದು ನನಗೆ ಗೊತ್ತಿರೋರೇನೆ, ಸೊ ಅವ್ರು ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಚಿಕ್ಕ ಆಗಿಬಿಡುತ್ತೆ ಅವನಿಗೆ, ಹಾಗಾಗಿ ಇದೊಂದು ಎಕ್ಸ್ಚೇಂಜ್. ಚೆನ್ನಾಗಿದೆ ಕ್ವಾಲಿಟಿ. ಸೇಮ್ ಮೆಟೀರಿಯಲಲ್ಲಿ ನನಗೆ ಬೇರೆ ಸೈಜ್ ತರಿಸ್ಕೊಳ್ತೀನಿ ಅವ್ರ ಕೈಲಿ. ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ, ಒಂದು ಸಲನೂ ಹಾಕೋಕ್ಕಾಗಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅಣ್ಣ ಮತ್ತು ನನ್ನ ಫ್ರೆಂಡ್ ಇಬ್ಬರನ್ನು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಇದೊಂದು ಬಂದಿದೆ, ಇದೊಂದು ಜೊತೆ ಬಟ್ಟೆ. ಸೊ ಇದು ಟೀ ಶರ್ಟ್, ಇದು ಪ್ಯಾಂಟ್. ಇದು ನನ್ನ ತಂಗಿ ಫ್ರೆಂಡ್ ಕೊಟ್ಟಿರೋದು. ಚೆನ್ನಾಗಿದೆ, ಇದು ದೊಡ್ಡ ಸೈಜು. ಇದು ನೆಕ್ಸ್ಟ್ ಯೂಸ್ ಆಗುತ್ತೆ, ಒಂದು ಸ್ವಲ್ಪ ದಿನ ಆದರೆ ಅವನಿಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಇದೊಂದು ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇದೊಂದು ಬಟ್ಟೆ ಬಂದಿದೆ. ಇದು ಒಂದು ಈ ಥರ ಶರ್ಟ್. ಇದು ದೊಡ್ಡ ಸೈಜೇನೆ. ಇದು ಇವಾಗಂತೂ ಆಗಲ್ಲ, ಇನ್ನೂ ನೆಕ್ಸ್ಟ್ ವರ್ಷಕ್ಕಾಗುತ್ತೆ ಅವ್ನಿಗೆ ಅನಿಸುತ್ತೆ ಮೇ ಬಿ. ಈ ಥರ ಶರ್ಟ್ ಮತ್ತು ಇದು ಡಂಗ್ರಿ ಟೈಪಲ್ಲಿದೆ, ಚೆನ್ನಾಗಿದೆ. ಇದನ್ನು ಈ ಶರ್ಟ್ ಇಷ್ಟ ಆಯಿತು ನನಗೆ, ಒಂಥರ ಮೆಟೀರಿಯಲ್ಲು. ಇದು ಸೆಂಥಿಲ್ ಕುಮಾರದು. ಸೊ ನಾನು ನೋಡ್ಕೊಂಡು ಬಂದಿದ್ದೆ, ಅಂಗಡಿಗೆ ಹೋಗಿದ್ದಾಗ ನೋಡಿದ್ದೆ ಇದನ್ನ. ಅವನಿಗೆ ಇದು ಸೂಟ್ ಆಗಲ್ಲ ಅಂದ್ಕೊಂಡು ಸುಮ್ಮನೆ ಆಗಿದೆ, ಬಟ್ ಅದೇ ಡ್ರೆಸ್ ನಾನು ಮತ್ತೆ ಬಂದಿದೆ. ಪಾಪು ಮಲಗಿದ್ದಾನೆ ಮೇಲೆ. ವೇದಾಂತ್. ಸೊ ಪಾಪು ಮಲಗಿಸಿದ್ದೆ. ಅವನು ಮಲಗಿಸಿ ಒಂದು 20 ಮಿನಿಟ್ಸ್, ಒಂದು ಅರ್ಧ ಗಂಟೆ ಆದಮೇಲೆ ಒಂದ್ಸಲ ಎದ್ಬಿಟ್ಟು ಅಂತ ಹತ್ಕೊಂಡು ಮತ್ತೆ ಮಲ್ಕೋತಾನೆ. ಸೊ ಇನ್ನೊಂದು ಗಿಫ್ಟ್ ಬಂದಿದೆ. ಕಾಸ್ಟ್ಲಿ ಗಿಫ್ಟ್ಗಳಿವು. ಕಾಸ್ಟ್ಲಿ ಅಂದರೆ ಸಿಲ್ವರ್ ಐಟಮ್. ಸೊ ಇದನ್ನು ನನ್ನ ಫ್ರೆಂಡ್ ಕೊಡಿಸಿದ್ದಾಳೆ ನನ್ನ ಮಗನಿಗೆ ಅಂತ, ಬ್ಯಾಂಗಲ್ಸ್. ಸೊ ಇದು ಅಡ್ಜಸ್ಟಬಲ್ ಇದೆ, ಇಷ್ಟು ಸೈಜ್ ಆಗೋವರೆಗೂ ನಾವು ಹಾಕೋಬೋದು ಈ ಥರ. ಸೊ ನನ್ನ ಫ್ರೆಂಡ್ ಕೊಟ್ಟಿದ್ದಾಳೆ ಇದನ್ನು. ಅವಳು ಬರ್ಡೇಗೆ ಬರಲಿಲ್ಲ, ಸಮ್ ರೀಸನ್ಸ್, ಏನೋ ಅವ್ರ ಮನೇಲಿ ಕಾರ್ಯ ಇತ್ತು ಅಂತ. ಬಟ್ ಕಾರ್ಡ್ ಕೊಡೋದಕ್ಕೆ ಹೋಗಿದ್ದೆ, ಆವಾಗ ಕೊಟ್ಬಿಟ್ಟಿದ್ದಾಳೆ, ಸರಿನಾ. ಸೊ ಇದೊಂದು ಬ್ಯಾಂಗಲ್ಸ್ ಬಂದಿದೆ ಅವನಿಗೆ. ಆಮೇಲೆ ಇನ್ನೊಂದು ಉಡ್ದಾರ ಬಂದಿದೆ. ಇದು ನಮ್ಮ ಅಮ್ಮ ತಗೊಟ್ಟಿದ್ದಾರೆ ಅವನಿಗೆ. ಸೊ ಉಡ್ದಾರ ಅವನಿಗೆ ಇದು ಒಂದು ಲೈನ್ಗೆ 6000 ಆಗಿದೆ, 6000 ಸಮಥಿಂಗ್ ಅಷ್ಟು. ಸ್ವಲ್ಪ ಒಂಚೂರು ದೊಡ್ಡ ಸೈಜ್ ತೊಗೊಂಡಿದ್ದೀನಿ, ನೋಡೋಣ ಅವನಿಗೆ ಹೆಂಗಾಗುತ್ತೆ. ನನಗೆ ಅವನಿಗೆ ಬೆಳ್ಳಿ ಉಡ್ದಾರ ಹಾಕ್ಬೇಕಂತ ತುಂಬ ಆಸೆ ಇತ್ತು. ಫೈನಲಿ ಬಂದಿದೆ. ನಾನು ತೊಗೊಬೇಕು ಅಂದ್ಕೊಂಡಿದ್ದೆ, ಸೊ ನಮ್ಮ ಅಮ್ಮನೇ ಕೊಡಿಸಿದ್ದಾರೆ. ಇದೊಂದು ಗಿಫ್ಟ್. ಸೊ ಇಷ್ಟು ಬಂದಿದೆ. ಇನ್ನೇನಾದರೂ ಮಿಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನನ್ನ ಮಗಳು ಯಾವ್ಯಾವ ಕಡೆ ಹಾಕಿದಾರೋ ಗೊತ್ತಿಲ್ಲ. ನೀವು ಯಾರಾದರೂ ಏನಾದರೂ ಗಿಫ್ಟ್ ಕೊಟ್ಟು ನಾನು ತೋರಿಸ್ತಾನೆ ಇದ್ದರೆ. ಇನ್ನೊಂದಿದೆ ಇಲ್ಲಿ, ಇನ್ನೊಂದಿದೆ ರೋಲಿ ಪಾಲಿಂಗ್ಗೆ ತೋರಿಸ್ತೀನಿ, ಗೊತ್ತಿಲ್ವಲ್ಲ ಅದು. ಸೊ ಇನ್ನೊಂದಿದು, ಇದು ಆಡಿಸಿ ನೋಡು ಬೀಳಿಸಿ ನೋಡು ಗೊಂಬೆ ಹಿಂಗಾಗುತ್ತಲ್ಲ. ಸೊ ಇದೊಂದು ಬಂದಿದೆ. ಇದು ಇಟ್ಬಿಟ್ಟು ಜಸ್ಟ್ ಹಿಂಗೆ ಮಾಡಿದ್ರೆ ರೋಲ್ ಆಗ್ತಾ ಇರುತ್ತೆ. ಇದೊಂದು ಬಂದಿದೆ. ಸೊ ಇದಿಷ್ಟು ಗಿಫ್ಟ್ ಐಟಮ್ಸು. ಯಾವ್ದಾದ್ರು ಮಿಸ್ ಆಗಿದ್ರೆ ಸಾರಿ. ಆ್ಯಂಡ್ ಸ್ವಲ್ಪ ಮಿಕ್ ಕವರ್ಸ್ ಬಂದಿದೆ, ಅದನ್ನು ಓಪನ್ ಮಾಡಿಲ್ಲ, 3 ಬಿಟ್ಟು ನೋಡೋಣ. ಸೊ ಇದಿಷ್ಟು ಗಿಫ್ಟ್ ಐಟಮ್ಸು. ಆಮೇಲೆ ಯಾರೆಲ್ಲ ಈ ಗಿಫ್ಟ್ನ ನನಗೆ ಕೊಟ್ಟಿದ್ರೆ ನನ್ನ ಮಗನಿಗೆ, ಥ್ಯಾಂಕ್ ಯು ಸೋ ಮಚ್. ಫಂಕ್ಷನಿಗೆ ಬಂದ್ರಲ್ಲ, ಅದು ತುಂಬ ಖುಷಿ ಆಯಿತು. ಎಲ್ಲರೂ ಆದಷ್ಟು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಫಂಕ್ಷನ್ಗೆ. ಒಂದಷ್ಟು ಜನ ಮಿಸ್ ಆಯಿತು, ಸಮ್ ರೀಸನ್ಸ್ಗಳವರು ಇರ್ತಾವಲ್ವ. ಸೊ ಹಾಗಾಗಿ ಒಂದಷ್ಟು ಜನ ಮಿಸ್ ಆಗಿದ್ದಾರೆ ಅಷ್ಟೇ. ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ. ಕಾರ್ಡ್ ಕೊಟ್ಟಿರೋರು ಆಲ್ಮೋಸ್ಟ್ ಬಂದಿದ್ದಾರೆ, ಫೋನ್ ಕಾಲ್ ಮಾಡಿರೋರು ಕೂಡ ಬಂದಿದ್ದಾರೆ. ಖುಷಿ ಆಯಿತು ಫಂಕ್ಷನಲ್ಲಿ ಅಷ್ಟು ಜನನ ನೋಡಿಬಿಟ್ಟು. ಸೊ ಇದಿಷ್ಟು ಬರ್ಡೇಗೆ ಪ್ರಿಪ್ರೇಷನ್, ಬರ್ಡೇ ವ್ಲಾಗ್ ಆ್ಯಂಡ್ ಗಿಫ್ಟ್ಗಳು ಇದಿಷ್ಟ ಆಗಿತ್ತು. ಸೊ ಇದಿಷ್ಟರ ಜೊತೆಗೆ ಈ ಇಯರ್ ಎಂಡ್ನ ಮುಗಿಸ್ತಾ ಇದ್ದೀವಿ. ಜೊತೆಗೆ ನಾಳೆ ಇಯರ್ ಎಂಡ್ 31 ನನ್ನ ಹಸ್ಬೆಂಡ್ ಬರ್ಡೇ ಇದೆ. ಅದೆಲ್ಲ ಹೇಗೆ ಸೆಲೆಬ್ರೇಟ್ ಆಗುತ್ತೆ ನೋಡೋಣ. ಇನ್ನೂ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಜಸ್ಟ್ ಸಿಂಪಲ್. ಇವಾಗ ತುಂಬ ಫಸ್ಟ್ ಜಾಸ್ತಿ ಇದು ಮಾಡ್ತಿದ್ವಿ, ಬರ್ಡೇ ಅಂತ. ಇವಾಗ ವರ್ಕ್ ಡೇಸ್ ಇರೋದ್ರಿಂದ ಅವರಿಗೆ ಏನಿಲ್ಲ, ಎಲ್ಲರೂ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡಬೇಕು, ಅವರು ಕೆಲಸ ಬಿಟ್ಟು ಬರೋದಿಲ್ಲ. ಸೊ ಮನೇಲೇ ಏನಾದರೂ
ಕುಕ್ಕಿಂಗ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಇದಿಷ್ಟು ಬರ್ಡೇದು ಏನು ಗಿಫ್ಟ್ ಬ್ಲಾಗ್ ಆಗಿರುತ್ತೆ. ನನಗಂತೂ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಮೊನ್ನೆ ಅಂತೂ ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಜಸ್ಟ್ ಸ್ಲೀಪಿಂಗ್ ಅಷ್ಟೇ, ಇನ್ನೇನು ಮಾಡ್ಕೊಂಡಿಲ್ಲ. ಪಾಪುದ ಬರ್ಡೇ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಪಾಪು ಬರ್ಡೇ ತುಂಬಾ ಚೆನ್ನಾಗಾಯಿತು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.